హలో పేపర్ తెచ్చిచ్చినమ్మా. హలో అమ్మా, అదే పేపర్ వేసి ఆ పేపర్ బాగా పట్టెత్తుకు బాగా గుర్తుగా తోసేయమనమ్మా. ఏంటంటే చాలా గలీజ్ ఉంది. एकदा ब्रह्मणो भारती एकदैव यजमानायुष्मेदो ददाति आनंद कर्पूर महामंडलनीराजमंडलस्वामी नीराजनानंदम् आचमनीयं समर्पयामि देवतां रक्षान्नारयामि नमस्करोमि नाने ಮಾಡಿ ವಿಡಿಯೋ ಮಾಡ್ತಾ ಇದ್ದೆ ನಾನೇ ಮಾಡಕ್ಕಾಗುತ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತು ಐತಿಹಾಸಿಕ ಪುರಾಣಗಳಲ್ಲೂ ಉಲ್ಲೇಖ ಆಗಿರುವಂತಹ ಏನು ಆವನಿ ಜಾತ್ರೆ ನಡೀತಾ ಇದೆ. ಮೊದಲೇ ಪೂಜೆ ಈ ಸಮುದಾಯದ ಆದಿದೇವರಾದ ನಡೆದು ಮತ್ತೆ ಜಾತ್ರಾ ಮಹೋತ್ಸವ ಶುರುವಾಗುತ್ತೆ. ಇದು ಬಹಳ ಪುಣ್ಯಕ್ಷೇತ್ರ. ರಾಮಾಯಣ ಕಾಲದಿಂದಲೂ ಇದು ಪ್ರಸಿದ್ಧವಾಗಿರುವಂಥ ಕ್ಷೇತ್ರ. ಈ ದಿನ ಸಕಲ ಭಕ್ತಾದಿಗಳಿಗೆ ಆ ದೇವರು ಆಶೀರ್ವಾದ ಮಾಡಿ ಅವ್ರಿಗೆ ಶುಭ ಹಾರೈಸಲು ಅಂತ ನಾನು ಕೋರ್ತೀನಿ. ಈ ಜಾತ್ರೆಯಲ್ಲಿ ನಾನು ಸೇರಿಕೊಂಡಿರೋದು ನನಗೆ ಬಹಳ ಸಂತೋಷ. ಹೋದ ಬಾರಿನೂ ಬಂದಿದ್ದೆ. ಇನ್ನೂ ಬಹಳ ವಿಜೃಂಭಣೆ ಇದೆ. ಈ ಸತಿ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ನಮ್ಮ ಚೇರ್ಮನ್ಗಳು ಇದನ್ನು ಬಹಳ ಕಗನಳ್ಳಿ ಶ್ರೀನಿವಾಸ್ ಅವರು ಮತ್ತು ನಾರಾಯಣ ಸ್ವಾಮಿಯವರು ಮತ್ತು ಎಲ್ಲ ಟ್ರಸ್ಟಿಗಳು ಬಹಳ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆಲ್ಲ ಶುಭ ಹಾರೈಸಿ ಈ ಜಾತ್ರೆ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಜಾತ್ರೆಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಬೇಡಿಕೆ ಇದೆ ಬಹಳಷ್ಟು. ಅದ್ರ ಬಗ್ಗೆ ತಾವೇನಾದರೂ ಹಿಂದೆ ಸರ್ಕಾರ ಇದೆ ರಾಜ್ಯದಲ್ಲಿ ಏನಾದರೂ ನಮ್ಮ ಸರ್ಕಾರ ಯಾವತ್ತೂ ದೇವಸ್ಥಾನಗಳ ಅಭಿವೃದ್ಧಿಗೆ ಹಿಂದೆ ಸರಿದಿಲ್ಲ. ಟ್ರಸ್ಟ್ನ ಎಲ್ಲ ಮುಖ್ಯಸ್ಥರು ಬಂದು ಈ ಜಾಗಕ್ಕೆ ಏನಾಗಬೇಕು ಅಂತೇಳಿ ಅವರು ಬೇಡಿಕೆ ಇಟ್ಟರೆ ಅದನ್ನು ನಾವು ಮುಂದೆ ನಿಂತ್ಕೊಂಡು ಮಾಡಿಸೋಂಥ ಕೆಲಸ ಮಾಡ್ತೀವಿ. ನಮ್ಮದೇ ಸರ್ಕಾರ ಇದೆ. ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿದ್ದಾರೆ, ಮತ್ತು ಇಲ್ಲಿ ಈ ಭಾಗದಲ್ಲಿ ಹಲವಾರು ಕೋಲಾರ ಕ್ಷೇತ್ರದ ಹಲವಾರು ಗೆದ್ದಿರುವಂಥ ಶಾಸಕರಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾವು ಈ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕೆಲ್ಲ ಮಾಡಿಸ್ಕೊಡ್ತೀವಿ. ಇದಕ್ಕೆ ಏನಾಗಬೇಕು ಅಂತೇಳಿ
ಟ್ರಸ್ಟ್ ಅವರು ನಮ್ಗೆ ಹೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ. ಮನೆ ದೇವರು ಆದಿಜಾಂಬವ ಅಂತ ನೀವು ವಿಶೇಷವಾದ ಪ್ರಾರ್ಥನೆ ಅಂತ ಮಾಡ್ತಾರೆ, ಆರ್ಕೆ ಏನಾದ್ರು ಮಾಡ್ತಾರೆ? ನಾವು ಪ್ರಾರ್ಥನೆ ಮಾಡೋದು ಸಕಲ ಜನರು ಸಮೃದ್ಧಿಯಾಗಿರಬೇಕು ಅಂತೇನೆ ಎಲ್ಲ ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀವಿ. ವಿಶೇಷವಾಗಿ ಮೂಲ ದೇವರಾದ ಆದಿಜಾಂಬವ ಸ್ವಾಮಿಗೂ ನಾವು ಕೇಳ್ಕೊಂಡಿದ್ದೀವಿ. ಇಡೀ ಆಂಧ್ರದಲ್ಲೆಲ್ಲ, ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಇಲ್ಲಿ ಆ ಪರಮಾತ್ಮ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟೊಂದು ವೈಭವವಾಗಿ ಮೆರವಣಿಗೆಗಳು ನಡೀತಾ ಇದ್ದಾವೆ. ಇದಕ್ಕಾಗಿ ಎಲ್ರಿಗೂ, ಭಕ್ತಾದಿಗಳಿಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಪಾರವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಸ್ವಾಗತವನ್ನು ಬಯಸ್ತೀವಿ. ಬೆಳಗ್ಗೆ ಸರಿ ಈ ಕಡೆ ಜೈ ಜಾಂಬವ, ಜೈ ಜಾಂಬವ, ಜೈ ಜಾಂಬವ. ಈ ಜಾಂಬವಂತರ ಪುರಾಣ ಪುರುಷ ಈ ಆವನಿ ಕ್ಷೇತ್ರದಲ್ಲಿ ನೆಲೆಸಿರುವುದರಿಂದ ಈ ಪ್ರದೇಶಕ್ಕೆ ಬಹಳ ಸುಭಿಕ್ಷವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿನ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ. ಇಷ್ಟೊತ್ತಿಗೆ ಈ ಮಹಾಪುರುಷನಿಂದ ಈ ಕ್ಷೇತ್ರ ಬಹಳ ಪ್ರಸಿದ್ಧಿಯಾಗಿ ದಕ್ಷಿಣ ಭಾರತಕ್ಕೆ, ಉತ್ತರದ ಕಾಶಿ ಆ ಥರ ಇದು ಶ್ರೀ ಕ್ಷೇತ್ರವಾಗಬೇಕಾಗಿತ್ತು. ಇದು ಪ್ರಚಾರ ಪಡಿಸ್ತೇನೆ, ಇದರ ಇತಿಹಾಸವನ್ನು ಸಮಾಜಕ್ಕೆ ತಿಳಿಸ್ತೇನೆ ಇದ್ದಿದ್ದರಿಂದ ಇದು ಒಂದು ಮೂಲೆ ಸೇರಿಕೊಂಡಿದೆ. ಇವಾಗ ಹಲವಾರು ಜನ ಭಕ್ತರು ಇವಾಗ ಈ ಕಡೆ ಗಮನ ಹರಿಸಿ ಈ ದೇವರನ್ನು ಸಮಾಜಕ್ಕೆ ವಿಸ್ತರಿಸ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ಶ್ರೀ ಕ್ಷೇತ್ರವಾಗಿ ಮಾಡಬೇಕು ಅಂತ ನಮಗೆ ಸಂಕಲ್ಪ ಇದೆ. ಸಮಾಜ ಯಾವ ರೀತಿ ಸ್ಪಂದಿಸುತ್ತೆ ಅದರ ಮೇಲೆ ಎತ್ತಿದೆ. ನಾವು ಅನೇಕ ವರ್ಷಗಳಿಂದ ಇದನ್ನು 40 ವರ್ಷಗಳ ಹಿಂದೆ ನಾವು ಬಂದಾಗ ಸಣ್ಣದಾಗಿ ಸಮಾಜಕ್ಕೆ ಹೇಳ್ತಾ ಇದ್ದರೆ ಭಾಳ ಸಂತೋಷ ಆಗುತ್ತೆ. ಎಲ್ಲ ಯೂಟ್ಯೂಬ್ಗಳಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ಜಾಂಬವಂತನ ಇತಿಹಾಸವನ್ನು, ಪುರಾಣವನ್ನು ಪ್ರಚಾರ ಪಡಿಸ್ತಾ ಇದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಇದು ಇನ್ನೇ ಪ್ರಸಿದ್ಧಿ ಆಗುತ್ತೆ. ಇವತ್ತಿನ ಈ ಒಂದು ಜಾತ್ರೆ ಬಹಳ ಸಂತೋಷ ಆಗ್ತಾ ಇದೆ. ಜಾಂಬವಂತನ ಪುರಾಣವನ್ನು ಕೆದಕೋಕೆ ಹೋದರೆ ಈತನಿಗಿಂತ ಭಕ್ತ, ಶ್ರೇಷ್ಠ, ಬಲಿಷ್ಠ, ಚಿರಂಜೀವಿ ಎಲ್ಲ ಏನೇನು ಪದವಿಗಳಿದೆಯೋ ಎಲ್ಲ ಪದವಿಗಳಿಗೂ ಸಹ ಜಾಂಬವಂತ ಅರ್ಹನಾಗಿದ್ದಾನೆ. ಅದರಿಂದ ಈ ಒಂದು ಇತಿಹಾಸವನ್ನು ಇನ್ನು ಎಷ್ಟು ಹೆಚ್ಚು ವಿಸ್ತರಿಸಿ ಸಮಾಜಕ್ಕೆ ತಗೊಂಡೋಗ್ಬೇಕು. ಕೆಲವರು ಭಾವಿಸಿದ್ದಾರೆ ಜಾಂಬವಂತ ಮಾದಿಗರಿಗೆ ಸೀಮಿತ ಅಂತ. ಅರಿವಿಲ್ಲ ಜನಕ್ಕೆ
ಭೂಮಿಗಿಂತ ಮೊದಲು ಹುಟ್ಟಿದಂಥ ಜಾಂಬುವಂತನು, ಭೂಮಿನ ಸೃಷ್ಟಿ ಮಾಡಿದಂಥವನು, ಇಲ್ಲಿವರೆಗೂ ಪ್ರಪಂಚದಲ್ಲಿ 840 ಕೋಟಿ ಮಾದಿಗರೇ ಇದ್ದಾರಾ? ಅಲ್ಲಿಂದ ಉದ್ಭವ ಆಗಿ ಕಾರಣಾಂತರಗಳಿಂದ ಅವರು ಅಭಿವೃದ್ಧಿ ಆಗ್ತಾ 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 ಬೇರೆ ಬೇರೆ ಹೆಸರುಗಳು ಮಾಡಿಕೊಂಡು, ಗೋತ್ರಗಳು ಮಾಡಿಕೊಂಡು, ಧರ್ಮಗಳು ಮಾಡಿಕೊಂಡು ಹೋಗಿದ್ದಾರೆ ವಿನಃ ಎಲ್ಲರಿಗೂ ಸಹ ಇದು ಮೂಲ ಪುರುಷ, ಎಲ್ಲರಿಗೂ ಆದಿಪುರುಷ. ಅದನ್ನು ಅರಿವಿಲ್ದೇನೆ ನಾವು ಪೂಜೆ ಮಾಡೋದ್ರಿಂದ ಇದು ಮಾದಿಗರಿಗೆ ಸೀಮಿತ ಅಂತ ಭಾವಿಸಿದ್ದಾರೆ. ದಯವಿಟ್ಟು ಇದು ಸನಾತನ ಧರ್ಮದ ಮೂಲ. ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪ್ರಪಂಚದಲ್ಲಿ 840 ಕೋಟಿ ಜನ ಈ ಭೂಮಿಗೆ ಜಂಬೂ ದ್ವೀಪ ಅಂತಾರೆ ವಿನಃ ಪ್ರಪಂಚವನ್ನು ಆಳಿದ ಇಂಗ್ಲಿಷ್ ರಾಜ್ಯಕ್ಕೆ, ಬ್ರಿಟಿಷರಿಗೆ ಯಾವ ಬ್ರಿಟಿಷ್ ರಾಜ್ಯ ಅಂತ ಹೇಳೋದಿಲ್ಲ. ಅನೇಕ ರಾಜರು ಆಳಿದ್ರು, ರಾಜರ ಹೆಸರಿಲ್ಲ. ಈ ಪ್ರಪಂಚಕ್ಕೆ ಇರೋದು ಜಂಬೂ ದ್ವೀಪ ಅಂತಾನೆ. ಅದರಿಂದ ಇದು ಸತ್ಯ. ನಾವು ಎಲ್ಲರೂ ಸಹ ಜಾಂಬುವಂತನ ಮರೆತಿದ್ರೂ ಸಹ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ. ಇದು ನಮಗೆ ಸೀಮಿತವಲ್ಲ, ಇಡೀ ಪ್ರಪಂಚದ ಎಲ್ಲ ಜಾತಿ ಜನ್ಮಕ್ಕೆ ಅನ್ವಯಿಸಿರೋದು. ಅವರಿಗೆ ಮೂಲ ಪುರುಷ. ಇದನ್ನೆಲ್ಲರೂ ಸ್ವೀಕರಿಸಬೇಕು, ಎಲ್ಲರಿಗೂ ಇದಕ್ಕೆ ಗೌರವ ತೋರಿಸಬೇಕು. ಸನಾತನ ಧರ್ಮದ ಮೂಲವನ್ನು ಉಳಿಸಬೇಕಾದ್ರೆ ಜಾಂಬುವಂತನಿಂದ ವಿಸ್ತರಿಸಿದ್ರೆ ಇದಕ್ಕೆ ಬಹಳ ಮುಂದಿನಲ್ಲಿ ಹಿಂದೂ ಧರ್ಮದಲ್ಲಿ ಬಲಿಷ್ಠವಾಗಿ ಇದು ಬೆಳೆಯುತ್ತೆ. ಅದಕ್ಕೆ ಎಲ್ಲರೂ ಸಹ ಪತ್ರಿಕೋದ್ಯಮ ಆಗಿರ್ಬೋದು, ಮೀಡಿಯಾ ಬೇರೆ ಪತ್ರಿಕಾ ಮೀಡಿಯಮ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಎಲ್ಲರೂ ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೋರ್ಕೊಳ್ಳುತ್ತೇವೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಿರ್ತಕ್ಕಂಥ ಇತರೆ ಸಮಾಜದವರು, ಸಮಾಜದ ಬಂಧುಗಳು, ಅನೇಕ ಜನ ಕಾರ್ಯಕರ್ತರು ಇದಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಅನೇಕ ಗೊಂದಲಗಳಿದ್ರೂ ಸಹ ಅದಕ್ಕೆ ನಾನು ಜಾಂಬುವನ ಕೃಪಾ ಕಟಾಕ್ಷ ಅವ್ರ ಮೇಲೆ ಇರಲಿ, ಅವರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹೋಗಿ ಒಗ್ಗಟ್ಟಾಗಿ ಈ ದೇವಸ್ಥಾನವನ್ನು, ಈ ಒಂದು ಜಾತ್ರೆಯನ್ನು ಇನ್ನೂ ವಿಜೃಂಭಣೆಯನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಜಾಂಬುವನನ್ನು ಕೋರ್ಕೊಳ್ತಾ ಈ ಮಾತನ್ನು ಮುಗಿಸುತ್ತೇನೆ. ಸಮಾಜದ ಪ್ರಶ್ನಾತೀತ ನಾಯಕ ನಮ್ಮ MS ಕಾಂತಸ್ವಾಮಿಯವರು ಹೇಳೋದು. ಎಲ್ಲರೂ ಚಪ್ಪಾಳೆ ತಟ್ಟಲು ಈ ಒಂದು ಕಾರ್ಯಕ್ರಮವನ್ನ ಸ್ಥಳೀಯ ಶಾಸಕರು ಗೌರವ